ವೆಲ್ಕಮ್ ಬ್ಯಾಕ್ ಟು ಶ್ರೀಸ್ ವ್ಲಾಗ್ಸ್ ಆಫ್ಟರ್ ಅ ಲಾಂಗ್ 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 ಟೈಮ್. ಸೊ ನೋಡಿ ನಾನು ಎಲ್ಲಿದ್ದೀನಿ ಅಂತ ಅಂದರೆ ಊರಲ್ಲಿದ್ದೀನಿ. ಹಾಯ್ ಹೇಳೋ. ಹಾಯ್ ಹೇಳು. ಹೌ ಆರ್ ಯು? Fine, thank you. ಹೌ ಆರ್ ಯು ಗೈಸ್ ಅಂತ ಕೇಳು. How are you, friends? ಸೊ ಓಕೆ ಗೈಸ್, ಸೊ ನಾನು ಲಾಂಗ್ ವೆಕೇಶನ್ ಮೇಲೆ ಬಂದಿದ್ದೀನಿ. ಸೊ ಈಗ ಇಲ್ಲಿ ಇನ್ಮೇಲೆ ಕಂಟಿನ್ಯೂಸ್ ವ್ಲಾಗ್ಸ್ ಬರುತ್ತೆ. ನಾನು ಹಳೆ ವ್ಲಾಗ್ಸಲ್ಲೂ ಹೇಳಿದ್ದೆ ಇನ್ಮೇಲೆ ಸ್ವಲ್ಪ ದಿನ ಆದಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡ್ತೀನಿ ಅಂತ. ಸೊ ನೋಡೋಣ, ಇವತ್ತು ಎಲ್ಲೋ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಎಲ್ಲಿ ಹೋಗ್ತಾ ಇದ್ದೀವಿ? ಇವತ್ತು ಒಂದು ಹರ್ಸಿಕೆಟ್ಟೆಮ್ಮ ಟೆಂಪಲ್ ಅಂತ ಹೇಳಿ ಹಾಸನ್ ಡಿಸ್ಟಿಕಲ್ಲಿ ಇರೋದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲ ಸೇರಿಕೊಂಡು. ಅಲ್ಲೇನು ಅಂತಂದರೆ ಈ ಕುರಿ ಕೋಳಿ ಇದನ್ನೆಲ್ಲ ಬಲಿ ಕೊಡ್ತಾರೆ. ಅಲ್ಲೇ ಅಡುಗೆ ಮಾಡಿಬಿಟ್ಟು ಸೇಮ್ ಲೈಕ್ ಕಬ್ಬಾಳಮ್ಮ ಗೊತ್ತಿರುತ್ತಲ್ಲ ನಿಮಗೆಲ್ಲ, ಅಲ್ಲಿ ಹೇಗೆ ಇರುತ್ತೋ ಹಾಗೆ ಅಲ್ಲೂ ಕೂಡ. ಹಾಗಾಗಿ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಬನ್ನಿ. ಇಲ್ಲಿ ಕ್ಲೈಮೇಟ್ ಅಂತೂ ಫುಲ್ ಮಳೆ 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 ಚಳಿ ತೋರಿಸ್ತೀನಿ, ಸಕ್ಕತ್ತಾಗಿದೆ ಮಾತ್ರ. ಇನ್ನು ನಾಳೆ ಕೂಡ ಎಲ್ಲ ಹೋಗೋದಿದೆ. ಆ್ಯಂಡ್ ಕಂಟಿನ್ಯೂಸ್ ಡೈಲಿ ವ್ಲಾಗ್ಸ್ ಹಾಕ್ತೀನಿ ಇನ್ಮೇಲೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ ಹೀಗೆ ಅಂತ ಹೇಳ್ತಾ ಬನ್ನಿ. ಲೆಟ್ಸ್ ಸ್ಟಾರ್ಟ್. ಒಲೆ ಇದು ನೋಡಿ ಗೈಸ್, ಇವಾಗ ಹಿಂಗೆ ಆವಾಗಲೇ ಮಳೆ ಬರ್ತಾ ಇತ್ತು. ಹೆಂಗಿದೆ ನೋಡಿ, ನೋಡಿ ಫುಲ್ ಕೆಸರಾಗಿದೆ ಮನೆಯಿಂದ. ಕ್ಲೈಮೇಟ್ ಚೆನ್ನಾಗಿದೆ, ಆದ್ರೆ ಜಿಟಿ ಜಿಟಿ ಮಳೆ. ಎಲ್ಲ ರೆಡಿ ಆಗಿದ್ದಾರೆ. ಓಕೆ, ಹಾಯ್ ನಿಕ್ಕಿ. ಸೊ ಗೈಸ್, ನಾವು ಫೈನಲಿ ಲೊಕೇಶನ್ ರೀಚ್ ಆದ್ವಿ. ಈಗ ಬಂದ್ವಿ ಜಸ್ಟ್. ನೋಡಿ ಈ ತರ ಎಲ್ಲ ಇಲ್ಲೆಲ್ಲ ಕಡೆ ಫುಲ್ ಶೆಡ್ ಹಾಕಿದ್ದಾರೆ. ಇಲ್ಲಿ ಅಡುಗೆ ಮಾಡ್ಕೊಂಬೋದು ನಾವು. ಆ್ಯಂಡ್ ಟೆಂಪಲ್ ದೂರದಲ್ಲಿದೆ, ಹೋಗ್ಬೇಕು. ನೋಡಿ ಈ ತರ ಎಲ್ಲ ಬಿಟ್ಟಿರ್ತಾರೆ. ಒಂದೊಂದು ಶೆಡ್ಡು ಆ ಕಡೆನೂ ಇದೆ. ನೀವು ಇದು ಮಾಡೋದು ಇವಾಗ ನಾವು ಟೆಂಪಲ್ ಹೋಗ್ತಾ ಇದೀವಿ ಎಲ್ಲ ಸೇರ್ಕೊಂಡು ಅಡುಗೆ ಮಾಡಕ್ಕೆ. ಈಗ ಟೆಂಪಲ್ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಇವ್ನು ನಮ್ಮ ನಿಕ್ಕಿ ವ್ಲಾಗರ್, ಮೈಕ್ ಇಲ್ದೆ ವ್ಲಾಗ್ ಮಾಡಿದ್ನಲ್ಲ ಬ್ಲಾಗ್ ಎಲ್ಲ ಮಾಡ್ತಿದ್ದೆ. ಎಲ್ಲ ಇದು ನಮ್ಮ ಮಿನಿ ಬ್ಲಾಗರ್, ಇದೆಲ್ಲ ಮಿನಿ ಬ್ಲಾಗರ್ಸ್. ಮಳೆ ಬರ್ತಿದೆ, ಮಳೆ ಬರ್ತೊಟ್ಟು ಸೊ ಗೈಸ್ ನೋಡಿ, ಇದೇ ಟೆಂಪಲ್. ಇದು ಒಳಗಡೆ ಹೋಗ್ಬೇಕು. ಏನೋ ಪೂಜೆ ಎಲ್ಲ ಮಾಡ್ತಾ ಇದೀಯಾ ದೊಡ್ಡದಾಗಿ? ನಾವೇ ಬ್ರಾಹ್ಮಣರು. ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಕೆರೆ. ಆಕ್ಚುಲಿ ಒಳಗಡೆ ಕ್ಯಾಪ್ಚರ್ ಮಾಡಂಗಿಲ್ಲ, ಸೊ ಹಾಗಾಗಿ ಒಳಗಡೆ ತಗೊಂಡಿಲ್ಲ. ಸೊ ಇವಾಗ ಹೋಗಿ ಅಡುಗೆ ಎಲ್ಲ ಮಾಡ್ಬೇಕು, ನಾನ್ ವೆಜ್ ಎಲ್ಲ. ಸೊ ಗೈಸ್, ಇಲ್ಲೊಂದು ಚಿಕ್ಕ ಇದು ಇದೆ ಟೆಂಪಲ್ ತರ, ಅಂದ್ರೆ ಅಲ್ಲಿ ಎಡೆ ಎಲ್ಲ ಹಾಕ್ತಾರೆ. ನೋಡಿ ಇಲ್ಲಿ ಬಂದ್ಬಿಟ್ಟು ಎಡೆ ಹಾಕೋ ಪ್ಲೇಸು ನೋಡಿ, ಇಲ್ಲಿ ಹಾಕೋದು ನಾವು ಕುಯ್ದಿರೋದೆಲ್ಲ, ಕೋಳಿ ಆಗಿರ್ಬೋದು, ಆಡಾಗಿರ್ಬೋದು, ಅದೆಲ್ಲ ಇಲ್ಲಿ ರೆಡಿ ಆಗ್ತಾ ಇದೆ. ಇದು ಚಿಕನ್ ಲಿವರ್ ಸುಡೋದು, ಜೋರಾಗಿ ಅಡುಗೆ ಎಲ್ಲ ನಡೀತಾರೆ ಎಲ್ಲ ಕಡೆನೂ. ಎಲ್ಲ ಆ ಕಡೆ ಎಲ್ಲ ಮಾಡಿದ್ದಾರೆ. ಝೂಮ್ ಮಾಡ್ತೀವಿ. ಹಲೋ ಗೈಸ್, ನಾವು ಎಲ್ಲ ಕುಕಿಂಗ್ ನಡೀತಾ ಇದೆ ಇವಾಗ. ಕುಕಿಂಗ್ ಆಯ್ತಾ ಉಂಟು. ಅಂಡ್ ಇನ್ನೊಂದು ನಮ್ದು ರೆಸಿಪಿ ಇದೆ, ಗ್ರಿಲ್ ಚಿಕನ್ ಮಾಡ್ಬೇಕು. ಇಲ್ಲಿ ಲಿವರ್ದು ಗ್ರಿಲ್ ನಡೀತಿದೆ. ಈಗ ಎಂತೆಲ್ಲ ಮಾಡ್ಬೇಕು? ಈಗ ಎಲ್ಲ ಅಡುಗೆ ರೆಡಿ ಆಗ್ತದೆ. ನೋಡಿ ಎಲ್ಲ ಕೂತ್ಕೊಂಡು ಇದ್ದಾರೆ ಎಲ್ಲ.
ಮಿಕ್ಕಿ ಬ್ಲಾಗರ್ ಮಿಕ್ಕಿ ಮಾಡಿದ್ರೆ ನಿಕ್ಕಿ ಬ್ಲಾಗರ್ ಈಗ. ಮತ್ತೆ ಇವಾಗ ಎಂತ ಮಾಡಕ್ಕುಂಟು ಎಂತ ಮಾಡಕ್ ಉಂಟು ಗೈಸ್. ಹಿಂದೆ ಇಂಟ್ರೊಡ್ಯೂಸ್ ಮಾಡಿದ ನಮ್ಮ ಮೇನ್ ಕಂಟೆಂಟ್ ಕ್ರಿಯೇಟರ್ ಇಲ್ಲಿ ಇದ್ದಾರೆ. ಸ್ವಲ್ಪ ಕಂಟೆಂಟ್ ಕೊಡೋರು. ಏನ್ ಕಂಟೆಂಟ್ ಕೊಡೋದು? ಅಂತ ಹೇಳು. ಮಾವ ಬ್ಲಾಗ್ ಕೊಡೋದು. ಮಾವ ಬ್ಲಾಗ್ ಮಾಡ್ತೀವಿ. ಹೌದಾ? ಓಕೆ ಗೈಸ್, ಎಲ್ಲ ಅಡಿಗೆ ಆದ್ಮೇಲೆ ತೋರಿಸ್ತೀವಿ ನಿಮಗೆ. ಅಲ್ಲಿ ಒಳಗಡೆ ಏನೋ ರೆಡಿ ಆಗ್ತಾ ಇದೆ. ಚಿಕನ್ ಸಾರು ಮಾಡ್ಬೇಕು. ಸೊ ಹಾ, ಬರ್ತೀವಿ. ಚಿಕನ್ ಸಾರು ಹೇಗ್ ಮಾಡ್ತಿದ್ದಾರೆ ನೋಡೋಣ. ಕಟ್ ಮಾಡಿ ತಗೋ. ಎಲ್ಲ ಅಲ್ಲ ನೀವು ನಮ್ಮ ಶೆಫ್ ಇರ್ತ ಅಲ್ಲ. ಪಾಪ ಅಡಿಗೆ ಭಟ್ರು ಇಲ್ಲಿ ನೋಡಿ. ಯಾವ್ದು ಇದಾ? ಇದಾ? ಇದು ಈಗ ರೆಡಿ ಮಾಡಿ ನಮ್ ಕಡೆ 4K ಫೇಮಸ್. Yes. ಅದಕ್ಕೋಸ್ಕರ ಅದಿರ್ಲೇಬೇಕು. ಎಸ್, ಅಡಿಗೆ ರೆಡಿ ಆದ್ಮೇಲೆ ಸಿಗ್ತೀವಿ ನಿಮ್ಗೆ. ಓಕೆ, ಬಾಯ್ ಬಾಯ್. ಸೊ ಗೈಸ್ ನೋಡಿ, ಇಲ್ಲಿ ಚಿಕನ್ ಏನಂತ ಗೊತ್ತಿಲ್ಲ, ಗ್ರಿಲ್ ಮಾಡ್ತಿದೀವಿ. ಇದಕ್ಕೆ ಮ್ಯಾರಿನೇಟ್ ಮಾಡಿ ಇಟ್ಟಿದೀವಿ. ಸೊ ಇದನ್ನ ರೆಡಿ ಆಗ್ಬೇಕು. ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಹಂಗೆ ಇಡ್ಬೇಕು ಸ್ವಲ್ಪ ಹೊತ್ತು. ಬ್ಲಾಗ್ ಮಾಡೋರೆ ಶೆಫ್ ಈಗ. ಮತ್ತೆ ಮಾಡಿ. ಹೌದು, ನೋಡುವ ಹೆಂಗಿರುತ್ತೆ ಅಂತ. ಹೆಂಗಿರುತ್ತೆ ನೋಡೋಣ. ಟೇಸ್ಟ್ ಚೆನ್ನಾಗಿರಲ್ಲ. ಏ ಆಗಕ್ ಮುಂಚೆನೆ ತೊಂದರೆ ಇರಲ್ಲ. ಇಲ್ಲಿ ರೆಡಿ ಆಗ್ತಿದೆ. ಆಕ್ಚುಲಿ ಅದನ್ನ ಕೆಂಡದಲ್ಲೇ ಮಾಡ್ಬೇಕಲ್ವಾ. ಸೊ ನೋಡಿ ಇಟ್ಟಿದೀವಿ. ಇಲ್ಲಿ ಇಬ್ರು ಚೆಫ್ಸ್ ಇದಾರೆ. ಚೆನ್ನಾಗ್ ಬಂದಿಲ್ಲ ಅಂದ್ರೆ ಇವರೇ ರೆಡಿ. 1 2 3. ವಾವ್, ಈಗ ಚೆನ್ನಾಗಿ ರೆಡಿ ಆಗಿದೆ. ಈಗ ರೆಡಿ ಆಗ್ತಾ ಉಂಟು. ಇನ್ನು ಯಾವ್ದು ಹಾಕಿಲ್ಲ ಇದಕ್ಕೆ. ಓಕೆ, ಈಗ ಈರುಳ್ಳಿ, ಟೊಮೆಟೊ ಮತ್ತೆ ಜಿಂಜರು, ಓಕೆ. ಶುಂಠಿ ಪೇಸ್ಟ್ Okay. ಇಷ್ಟು ಮಾತ್ರ ಹಾಕಿರೋದಷ್ಟೇ. ಈಗ ನಮ್ಮ ಸೂಪರ್ ಚೆಫ್ ಅವರು ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನು ಇದಕ್ಕೆ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ತೀವಿ. ಇದು ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಬೇಕು. ಅಂದ್ರೆ ಪೀಸ್ ಸ್ವಲ್ಪ ಬಹಳ ದಪ್ಪ ಆಗ್ಬಿಡ್ತು. ನಾವಲ್ಲಿ ಹೇಳಿ ಕರ್ಸ್ಕೊಳ್ಬೇಕಾಗಿತ್ತು. ಹೌದೌದು, ಆಗಿತ್ತು. ನೋಡಿ ಗೈಸ್, ನಮ್ ಗುಂಡಣ್ಣ ನೋಡಿ ಗೈಸ್, ಏನದು ಚೂಡಲ್ಸ್ ಈ ರೇಂಜ್ಗೆ ಬ್ಲಾಕ್ ಆಗ್ಬಿಟ್ಟಿದೆ. ಇದು ಆಕ್ಚುಲಿ ಅಲ್ಲಿ ಎಡೆ ಇಡ್ತಾರಲ್ವಾ, ಸೊ ಅದಕ್ಕೋಸ್ಕರ ಇಡೋದಕ್ಕೋಸ್ಕರ. ಹೌದು. ಇಲ್ಲಿ ಇನ್ನು ಅದಾಗ್ತಾ ಇದೆ. ಹೆಂಗಿದೆ ಇನ್ನು ಆ ಕಡೆ ಎಲ್ಲ ಸುಮಾರು ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಅಲ್ಲೆಲ್ಲ ಅಡಿಗೆ ಅದು ನಡೀತಾ ಇದೆ. ಗೈಸ್, ನಮ್ಮ ಗ್ರಿಲ್ ಈ ರೇಂಜ್ಗೆ ಟರ್ನ್ ಆಗಿದೆ, ಆಗ್ತಾ ಇದೆ. ನೈಸ್, ಸೂಪರ್. ಸೊ ಗೈಸ್, ಇವಾಗ ಒಂದ್ ಸ್ವಲ್ಪ ಇದನ್ನ ಮಾಡೋಣ ಅಂತ ಹೇಳಿ ಇವಾಗ ಹಾಕೊಂತ ಇದೀವಿ ಎಲ್ಲ. ಈಗ ಕೊತ್ತಂಬರಿ ಮತ್ತೆ ಚಿಕನ್ ಮಸಾಲ ಮತ್ತೆ ಖಾರ ಪುಡಿ ಎಲ್ಲ ಹಾಕಿ ಆತು. ಓಕೆ, ಮೆಣಸು ಪುಡಿ ಎಲ್ಲ ಹಾಕಿ ಆತು. ಓಕೆ. ಈಗ ಇದ್ದು ನಮ್ದು 10 ನಿಮಿಷ ಅದು ಚೆನ್ನಾಗಿ ಬಾಯ್ಲ್ ಆಗಿ ಮತ್ತೆ ರೆಡಿ. ಆಮೇಲೆ ರೆಡಿ. ಹಾಕಿದ್ದೀವಿ ಬಂದಿದ್ದಾರೆ. ಇದು ಊಟ ಮಾಡೋದಿಲ್ಲ, ರೆಡಿ ಇವಾಗ ತಿಂತಾ ಇದೀವಿ ಎಲ್ಲ. ಹೌ ವಾಸ್ ಇಟ್? ಹೆಂಗಾಗಿದೆ ಗ್ರಿಲ್? ಮೇಲೆ ಮೇಲೆ ನೋಡ್ತಿದ್ದಲ್ಲ, ಅಡಿಗೆ ಅಂತ ಉಂಟೆ. ನೋಡಿ, ಫುಲ್ ಟಯರ್ಡ್. ನೋಡಿ, ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ. ಇವಾಗ ಎಲ್ಲ ರಿಟರ್ನ್ ಹೋಗ್ತಿದೀವಿ. ಎಸ್ ಗೈಸ್, ಈಗೆಲ್ಲ ರಿಟರ್ನ್ ಹೋಗ್ತಾ ಇದೀವಿ. ಅಂಡ್ ಇಟ್ ವಾಸ್ ಗುಡ್ ಟುಡೇ. ತುಂಬಾ ಚೆನ್ನಾಗಿತ್ತು. ನಂಗೆ ನಂಗೆ ಗೊತ್ತಾಗ್ತಾ ಇಲ್ಲ. ಇವಾಗ
ಅವ್ರ ಭಾವ ಇವಾಗ ಎಲ್ಲ ರಿಟರ್ನ್ ಹೋಗ್ತಿದೀವಿ. ಹೌದು, ನಾಳೆ ಇನ್ನೊಂದು ಪ್ಲಾನ್ಸ್ ಉಂಟು ಗೈಸ್. ಇನ್ನೊಂದು ಬ್ಲಾಗ್ ಬರುತ್ತೆ ನಾಳೆ ಸಿಗೋಣ. ಓಕೆ, ಬಾಯ್ ಬಾಯ್. ಸೊ ಗೈಸ್ ಈಗ ಎಲ್ಲ ಮುಗಿಸ್ಕೊಂಡು ಫೈನಲ್ ಈಗ ಮನೆಗೆ ಹೊರಡ್ತಾ ಇದೀವಿ. ಆ್ಯಂಡ್ ಯಾ ತುಂಬ ಚೆನ್ನಾಗಿತ್ತು. ಇಲ್ಲಿ ಓನ್ಲಿ ಟೆಂಪಲ್ ಬರೋದು, ಅಡುಗೆ ಮಾಡೋದು, ತಿನ್ನೋದು ಅಷ್ಟೇ 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 ಅಷ್ಟೇ. ಓಕೆ ಗೈಸ್, ಫೈನಲಿ ಮನೆಗೆ ಬಂದ್ವಿ ಅಲ್ಲಿಂದ. ಇದೊಂದು ಚಿಕ್ಕ ಶಾರ್ಟ್ ವ್ಲಾಗ್ ಆಗಿತ್ತು ಇವತ್ತಿಂದು. ಸೊ ಟೆಂಪಲ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅಡುಗೆ ಎಲ್ಲ ಮಾಡ್ಕೊಂಡು ತಿಂದಿದ್ದು ಆಫ್ಟರ್ ಅ ಲಾಂಗ್ ಏನೋ ಬ್ಯಾಂಗ್ಳೂರ್ ಸ್ಟ್ರೆಸ್ಸು ಸಿಟಿಯಿಂದ ಈ ಒಂದು ಏನೋ ಹಳ್ಳಿ ವಾತಾವರಣ ತುಂಬ ಬೇಕಾಗಿತ್ತು. ಯಾ ಫೈನಲಿ ಸಕ್ಕತ್ತಾಗಿತ್ತು. ಆ್ಯಂಡ್ ತುಂಬ ದಿನ ಆದಮೇಲೆ ನಾನು ನಾನ್ ವೆಜ್ ಕೂಡ ತಿಂದಿದ್ದು. ಆ್ಯಂಡ್ ಎವ್ರಿಥಿಂಗ್ ವಾಸ್ ರಿಯಲಿ ಗುಡ್. ಸೊ ನಾಳೆ ಮತ್ತೆ ನಾನು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಆ್ಯಂಡ್ ತುಂಬ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋದಿದೆ ನಾಳೆ. ಆ್ಯಂಡ್ ಅಂದರೆ ನಾನು ಹೋಗದೇ ಇರೋ ಜಾಗಕ್ಕೆಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ನಾನು ನನ್ನ ತಮ್ಮ ಆ್ಯಂಡ್ ನನ್ನ ಕಸಿನ್ ಎಲ್ಲ. ಸೊ ನಾಳೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಕೀಪ್ ವಾಚಿಂಗ್ ಮೈ ಬ್ಲಾಗ್ಸ್. ಯಾರ್ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಸಿಗೋವರೆಗೂ ವೇಟ್ ಮಾಡ್ತೀರಿ.